ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ನ ಒಂದು ಭ್ರಷ್ಟಾಚಾರ ಏನಾದರೂ ಆಗಿದೆಯಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ, ಅಂದರೆ ಒಂದು ಕಡೆಯಿಂದ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೇನೆ ಫ್ರೆಂಡ್ಸ್. ಎಸ್ಪೆಷಲಿ ಬೆಂಗಳೂರು ಈಗ ವಾಪಸ್ ತೊಗೊಂಡ್ರಲ್ಲ ಮೆಡಿಕಲ್ 1:1 ಲಿಸ್ಟು, ಅದು ಯಾಕೆ ತಗೊಂಡ್ರು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀವಿ ಫ್ರೆಂಡ್ಸ್. ಮತ್ತು ಒಂದು ಆಡಿಯೋನ ನಿಮಗೆ ಲಾಸ್ಟಿಗೆ ಒಂದು ಆಡಿಯೋನ ಕೇಳಿಸ್ತೀನಿ. ಆ ಆಡಿಯೋನ ಕೇಳಿಸಿದ್ರೆ ನೀವು ಹೇಗಿದೆ ಅಂತ, ಸಿವಿಲ್ ಪೊಲೀಸ್ ಅದು ಹೇಗೆ ಮಾಡಿದರು ಅಂತ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಜಾಸ್ತಿ ಏನಿರಲ್ಲ, ಖಂಡಿತ 4 ರಿಂದ 5 ನಿಮಿಷ ತನಕ ಆ ವಿಡಿಯೋ ಇರಬಹುದು ಫ್ರೆಂಡ್ಸ್. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಿವಿಲ್ ಪೊಲೀಸ್ನ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನು ತಂದಿದ್ದೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಂಪೂರ್ಣವಾಗಿ ನೋಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ 82 ಮಾರ್ಕ್ಸ್ ತೆಗೆದುಕೊಂಡವರು ಕೂಡ ಪೊಲೀಸ್ ಧ್ವಜ ದಿನ ಯಾವಾಗ ಅಂದರೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, 82 ಮಾರ್ಕ್ಸ್ ತೆಗೆದುಕೊಳ್ಳುವುದು ಸುಲಭ ಅಲ್ಲ. ಅದರಲ್ಲೂ ಸಿವಿಲ್ ಪೊಲೀಸ್ನಲ್ಲಿ 82 ಮಾರ್ಕ್ಸ್ ತೆಗೆದುಕೊಳ್ಳುವುದು ಅತ್ಯಂತ ಸುಲಭವಾದ ಕೆಲಸ ಅಂತೂ ಅಲ್ಲ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಈ ರೀತಿಯ KSRP, FDA, SDA ಮತ್ತು ಸಿವಿಲ್ ಪೊಲೀಸ್ನ DAR ರಿಲೇಟೆಡ್ ವಿಡಿಯೋನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಈಗಲೇ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸು ಈಗ ಬೆಂಗಳೂರಿನಲ್ಲಿರುವ ಒಂದು ಮೆಡಿಕಲ್ ಲಿಸ್ಟ್ನ ವಾಪಸ್ ತಗೊಂಡ್ರು. ಅದು ಯಾಕೆ ತಗೊಂಡ್ರು ಅಂತ ಅವ್ರು ಹೇಳ್ತಿದ್ದಾರೆ, ಟೆಕ್ನಿಕಲ್ ಇಶ್ಯೂ ಇದೆ, ಅದಕ್ಕಾಗಿ ನಾವು ವಾಪಸ್ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ನೋಡಿ ಫ್ರೆಂಡ್ಸ್, ಈಗ ಟೆಕ್ನಿಕಲ್ ಇಶ್ಯೂ ಇದ್ದಾಗ ಅವರು ಅಪ್ಲೋಡ್ ಆಗಿರುವಂತಹ ಒಂದು ಏನಿದು ಮೆಡಿಕಲ್ ಲಿಸ್ಟ್ ಇದೆ ಅದನ್ನು ಯಾಕೆ ವಾಪಸ್ ತಗೋಬೇಕು? ಅಪ್ಲೋಡ್ ಅಲ್ಲೇ ಆಗಿದೆ, ಎಲ್ರಿಗೂ ಕೂಡ ಸಿಕ್ಕಿದೆ ಅದು ಮೆಡಿಕಲ್ ಲಿಸ್ಟು. ಅದು ಏನು ಟೆಕ್ನಿಕಲ್ ಇಶ್ಯೂ ಅದು ಹೇಗೆ ಬರುತ್ತೆ, ಅದು ಒಂದು ಕಾರಣ ಇರಬಹುದು. ಮತ್ತು ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ, ಅವರು ಒಬ್ಬರಿಗೆ ಫೋನ್ ಮಾಡಿ ಕಾಲ್ ಮಾಡಿ ಕೇಳಿರುವ ಒಂದು ಆಡಿಯೋ ಲಿಂಕ್ನ ಕೊಡ್ತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಹೋಗಿ ನೀವು ನೋಡಿ, ಆಡಿಯೋ ಲಿಂಕ್ನಲ್ಲಿ ನೀವು ಕೇಳಬಹುದು. ನೋಡಿ ಫ್ರೆಂಡ್ಸ್, ಈಗ ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ಕೇಳ್ತಾರೆ. ಅದರಲ್ಲಿ 82 ಮಾರ್ಕ್ಸ್ ಬಂದಿರುವವರಿಗೆ, ಅಂದರೆ ಮೆಡಿಕಲ್ ಲಿಸ್ಟು 82 ಮಾರ್ಕ್ಸ್ ತೆಗೆದುಕೊಂಡವರಿಗೆ, 82 ಮಾರ್ಕ್ಸ್ ತೆಗೆದುಕೊಂಡು 1:1ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ಕೇಳಿದರೆ ನಿಮಗೆ ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ಕೇಳಿದರೆ ಅದಕ್ಕೆ ಅವರೇನು ಹೇಳಿದ್ದಾರೆ ಅಂತ ನೀವು ಅದರಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ಫ್ರೆಂಡ್ಸ್. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಈಗ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ಅಂದರೆ ಗೊತ್ತಿಲ್ಲ ಅಂತ ಅಂದರೆ ಸಿವಿಲ್ ಪೊಲೀಸ್ಗೆ ಹೇಗೆ ಸೆಲೆಕ್ಟ್ ಆಗ್ತಾರೆ? ಇದನ್ನು ಓದಿರೋದಿಲ್ವಾ ಅವರು? ಸಿವಿಲ್ ಪೊಲೀಸ್ನ ಓದಿಲ್ಲ ಅಂತಂದರೆ ಅದು ಹೇಗೆ ಫ್ರೆಂಡ್ಸ್? ಯಾವುದೇ ಏನಾದರೂ ಓದಲಿ ಅವನು, ಯಾರೇ ಆಗಲಿ, ಕಾಂಪಿಟೇಟರ್ ಎಷ್ಟೇ ಇರಲಿ, ಸ್ಪರ್ಧಾರ್ಥಿಗಳು 80 ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಯಾವುದೇ ಕ್ವಶನ್ ಕೇಳಲಿ, ಇಂಟರ್ವ್ಯೂ ಬಿಟ್ಟರು ಕೂಡ ಅವರು ಕಂಪ್ಲೀಟಾಗಿ ಅವರು ಮಾಡುವಂಥ ಒಂದು ತಾಕತ್ತಿದ್ದೇ ಇರುತ್ತೆ ಫ್ರೆಂಡ್ಸ್ ಅವರಿಗೆ. ಆದರೆ 82 ಮಾರ್ಕ್ಸ್ ತೆಗೆದುಕೊಂಡವರು ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ಅಂದರೆ ಗೊತ್ತಿಲ್ಲ ಅಂತ ಹೇಳಿದರೆ ಇದು ಯಾವ ನ್ಯಾಯ ಫ್ರೆಂಡ್ಸ್? ನೀವೇ ಹೇಳಬೇಕು. ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋಗೆ ಕಮೆಂಟ್ ಮಾಡಿ, ನೀವು ಬೇಕಾದರೆ ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಿಲ್ಲ ಅಂತ, ಗೊತ್ತಾಗಲಿಲ್ಲ ಅಂತಂದರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಅಲ್ಲಿ ಬೇಕಾದರೆ ನೋಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸಬ್ಜೆಕ್ಟ್ಗೆ ಬರೋಣ. ನೋಡಿ ಫ್ರೆಂಡ್ಸ್, ಈಗ ಪೊಲೀಸ್ ಧ್ವಜ ದಿನ ಯಾವಾಗ ಅಂತ ಅಂದರೆ ಗೊತ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ನೇ ಕೊಟ್ಟಿರ್ತೇನೆ. ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ಸಾಕು, ಆ ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಸಂಪೂರ್ಣವಾಗಿ ಅಂತಂದರೆ ಫುಲ್ ಕೊನೆ 15 ನಿಮಿಷದ ವಿಡಿಯೋ ಇದೆ ಅದು. ಅದನ್ನು ಸಂಪೂರ್ಣವಾಗಿ ನೋಡಿದರೆ ನೀವು ಖಂಡಿತ ಆ ವಿಡಿಯೋದಲ್ಲಿರುವ ಒಂದು ಏನದು ಇದಿದೆ, ಈ ಪೊಲೀಸ್ ಧ್ವಜ ದಿನ ಅಂತ ಅಂದರೆ ಏನೇನು ಕ್ವಶನ್ ಇದ್ದಾವೆ, ಭ್ರಷ್ಟಾಚಾರ ಏನಾದರೂ ಆಗಿದೆಯಾ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋನಿಗೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಈಗಲೇ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನೋಡ್ತಿರಲ್ಲ ಆ ಚಾನಲ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.